10 minutes. ಅಧ್ಯಕ್ಷ, ಬೆಂಗಳೂರು ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ಕಾರ ಹೊಸದಾಗಿ ಬಂದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ಅಧ್ಯಕ್ಷ, ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಾಕಾರ. 2-3 ಕ್ಷೇತ್ರ ಸೇರಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮ. ಅದು ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಾಕಾರ. ನಾವೆಲ್ಲ ಹೋದ್ವಿ, ಸರ್ಕಾರ ಮನೆ ಬಾಗಿಲಿಗೆ ಬಂತು, ನಮಗೆಲ್ಲ ಬೇಕಾದಷ್ಟು ಅನುದಾನ ಸಿಗುತ್ತೆ, ಅಭಿವೃದ್ಧಿ ಮಾಡಬಹುದು ಅಂತ ಕನಸು ಕಂಡುಕೊಂಡು ಹೋಗಿದ್ವಿ. ಆದರೆ ಬಾಗಿಲಿಗೆ ಬರಲೇ ಇಲ್ಲ ಅಧ್ಯಕ್ಷ, ಬಾಗಿಲಿಗೆ ಬರಲೇ ಇಲ್ಲ ಸರ್ಕಾರ. ಅಧ್ಯಕ್ಷ, ಈ ಖಾತೆ ಬಗ್ಗೆ ಎಲ್ಲರೂ ಮಾತನಾಡಿದ್ರು. ಅಧಿಕಾರಿಗಳು ಹೇಳಿದ್ರು, ನನ್ನ ಉಪಮುಖ್ಯಮಂತ್ರಿಗಳು ಹೇಳಿದ್ರು 10 ಲಕ್ಷ ಈ ಖಾತೆ ಕೊಟ್ಟಿದ್ದೀವಿ ಅಂತ. ಅಧ್ಯಕ್ಷ, 3-4 ತಿಂಗಳಿಂದ ಜನ BBMP ಬಾಗ್ಲು ಅಲಿತಾರೆ. ಒಂದೇ ಒಂದು ಅಧ್ಯಕ್ಷ, 75 ವರ್ಷ ವಯಸ್ಸು ಒಬ್ಬರಿಗೆ, ಅವನು ಏ ಖಾತಾ ಇತ್ತು, ಈ ಖಾತಾ ಮಾಡಿಸ್ಕೊಳಕ್ ಹೋದ. ರವಿ ಆಚೆ ಮಾತಾಡಿ. ಅಧ್ಯಕ್ಷ, ಅವನದು ಪ್ರಾಪರ್ಟಿ ಇರೋದು ಅಬ್ಬಿಗೆರೆ, ಈ ಖಾತೆಯಲ್ಲಿ ಅಂದ್ರಳ್ಳಿ ಅಂತ ಮಾಡಿಬಿಟ್ಟಿದ್ದಾರೆ. ಅಂದ್ರಳ್ಳಿ ಸೀನಿಯರ್ ಸಿಟಿಸನ್, 75 ವರ್ಷ ವಯಸ್ಸು, 3 ತಿಂಗಳಿಂದ GBA ಕಚೇರಿಗೆ ಅಲಿತಾ ಇದೆ. ಏನ್ ಚೇಂಜ್ ಮಾಡಕ್ಕೆ? ಅಬ್ಬಿಗೆರೆನ ಅಂದ್ರಳ್ಳಿ ಮಾಡಿರೋದನ್ನ ಚೇಂಜ್ ಮಾಡಕ್ಕೆ. ಸೆಸ್ಸು ಕಸದ್ದು. ಇವತ್ತು ಬೆಂಗಳೂರಲ್ಲಿ ಯಾವತ್ತಾದ್ರು ಮುಖ್ಯಮಂತ್ರಿಗಳು ನೈಟ್ ಒಂದು ರೌಂಡ್ ಬರಬೇಕು. ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗೋ ಕಡೆ ಹೋಗ್ಬೇಡಿ, ನೀವೇ ಆಯ್ಕೆ ಮಾಡ್ಕೊಂಡು ಒಂದಷ್ಟು ಬೆಂಗಳೂರಿನ ನೋಡಿ ಎಷ್ಟು ಟನ್ನು ಎಷ್ಟು ಕಸ ರಾಶಿ ಬಿದ್ದಿರುತ್ತೆ ಅಂತ. ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ತೆರಿಗೆ ಹಣ ಡಿಸ್ಪೋಸ್ ಮಾಡೋಕ್ಕೋಸ್ಕರ. ಕೋಟ್ಯಾಂತರ ರೂಪಾಯಿ ಒಂದು ಪ್ರದಕ್ಷಿಣೆ ಮಾಡ್ಬೇಕು ನೀವು ಬೆಂಗಳೂರಿನ. ರಾತ್ರಿ ಊಟ ಮಾಡಿಕೊಂಡು 11 ಗಂಟೆ 12 ಗಂಟೆ ಎಲ್ಲ ಮಲಗದ ಮೇಲೆ ನಿಮ್ಗೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಂಡು, ಅಧಿಕಾರಿಗಳು ದಾರಿ ತಪ್ಪಿಸ್ಬಿಡ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಹೊರಗಡೆ ಹೋಗಿ ಒಂದಷ್ಟು ಪಾಯಿಂಟ್ ನೋಡ್ಕೊಂಡ್ ಬರಬೇಕು. ಪ್ರತಿ ತಿಂಗಳು ಬಿಲ್ ತಗೊಂತಾರೆ. ಇವತ್ತು GBA ಮೊದಲು ಇಡೀ ಕಾರ್ಪೊರೇಷನ್ಗೆ ಒಬ್ಬರೇ ಕಮಿಷನರು, ಒಬ್ಬ ಸ್ಪೆಷಲ್ ಕಮಿಷನರು, ಇನ್ನೊಬ್ಬರು ಅಡ್ಮಿನಿಸ್ಟ್ರೇಟರ್ 4 ವರ್ಷ ಇದ್ದಿದ್ದು. ಈಗ 5 ಕಾರ್ಪೊರೇಷನ್, ಒಂದೊಂದು ಕಾರ್ಪೊರೇಷನ್ಗೆ ಕಮಿಷನರು, ಅಡಿಷನಲ್ ಕಮಿಷನರು ಡೆವಲಪ್ಮೆಂಟು, ಅಡಿಷನಲ್ ಕಮಿಷನರು ಅಡ್ಮಿನಿಸ್ಟ್ರೇಷನ್, ಜಾಯಿಂಟ್ ಕಮಿಷನರು ಒಂದೊಂದು ಕಾರ್ಪೊರೇಷನ್ಗೆ. ಇಡೀ ಬೆಂಗಳೂರಿಗೆ ಇದ್ದಿದ್ದು 3 ಜನ ಮೊದಲು. ಅಷ್ಟು ಜನ ಇದ್ರೂ ಕೂಡ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಸಿಗಲ್ಲ. ಕೇಳಿದ್ರೆ ಮೀಟಿಂಗ್, ಆನ್ಲೈನ್ ಮೀಟಿಂಗ್, ಏರಿಯಾಗೆ ಹೋಗಿದ್ದಾನೆ. ಯಾವ ಕಚೇರಿಗೆ ಹೋದ್ರು ಯಾವನು ಇರಲ್ಲ ಡಾಕ್ಟರ್ ಅಧ್ಯಕ್ಷ, ಯಾವ ಕಚೇರಿ ಆದ್ರೂ ಹೋಗಿ. ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ 30,000ಕ್ಕೆ ಮೊನ್ನೆ ಒಂದು ಆಕ್ಷನ್ ಮಾಡಿದ್ದಾರೆ. 30,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಬ್ಬನೇ. ಅವನಿಗೆ ನೋಟಿಸ್ ಕೊಟ್ಟು ಪೇಪರ್ ನೋಟಿಫಿಕೇಶನ್ ಮಾಡಿದ್ದಾರೆ, ನಿನ್ನ ಮನೆ ಹರಾಜು ಮಾಡ್ತೀವಿ ಅಂತ. ಕಾರ್ಪೊರೇಷನ್ ಟೈಪಿಸ್ಟ್ಗಳು ಕೆಲಸ ಮಾಡ್ತಾರೆ. 8 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ, ಊಟಕ್ಕಿಲ್ಲ ಅವ್ರಿಗೆ. 8 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಔಟ್ಸೋರ್ಸಸ್ ಇಂದ ಕೆಲಸ ಮಾಡೋರಿಗೆ. ಈ ರೀತಿ ಇವತ್ತು GBA ನಡೀತಾ ಇದೆ ಅಧ್ಯಕ್ಷ. ನಮ್ಮ ವಿಶೇಷವಾಗಿ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬಹಳಷ್ಟು ಬಡವರಿಗೆ ಯೋಜನೆನ ಕೊಡ್ತಾ ಇದ್ರು. ಒಂಟಿ ಮನೆ, ತಳ್ಳಗಾಡಿ ಬಡವರಿಗೆ ಎಲ್ಲೋ ವ್ಯಾಪಾರ ಮಾಡ್ಕೊಳ್ಳಿ ಅಂತ 3 ವರ್ಷದಿಂದ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಫಲಾನುಭವಿಗೆ ಒಂದು ಸ್ಕೀಮ್ ಕೊಟ್ಟಿಲ್ಲ. ಬಡವರಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರು, ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ದಲಿತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಇದನ್ನ ಯಾರು ಕೇಳೋರೇ ಇಲ್ಲ. ಬಡ್ಜೆಟ್ ಅಲ್ಲಿ ಹಣ ಇಲ್ಲ.
ಬಡ್ಜೆಟ್ ಅಲ್ಲೂ ₹1 ಹಣ ಇಟ್ಟಿಲ್ಲ ವೆಲ್ಫೇರ್ ಸ್ಕೀಮ್ಗೆ. ಒಂಟಿ ಮನೆ ಮೊನ್ನೆ ಹೇಳಿದೆ, ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. 5 ಲಕ್ಷ ರೂಪಾಯಿ ಬಡವರಿಗೆ ಕೊಡ್ತಾರೆ. 1 ವರ್ಷ ಆಗಿದೆ ಆರ್ಡರ್ ಕೊಟ್ಟು, ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಅಧ್ಯಕ್ಷರೇ, ದಿನ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಮೀಟಿಂಗ್ 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 ಮೀಟಿಂಗ್. ನಮ್ಮಲ್ಲಿ ಉತ್ತರಕ್ಕೆ ಒಂದು ಅರ್ಧ ಸೇರಿಸಿದ್ದಾರೆ, ನನ್ನ ಕ್ಷೇತ್ರನ ಪಶ್ಚಿಮಕ್ಕೆ ಅರ್ಧ ಸೇರಿಸಿದ್ದಾರೆ. ಪದ್ಧತಿ ಏನಂದ್ರೆ ಒಂದು ಕ್ಷೇತ್ರ ಇಲ್ಲಾಂದ್ರೆ ಒಂದು ಕಡೆ ಇರಬೇಕು, ಅದು ಮಾಡಲಿಲ್ಲ. ಅರ್ಧ ಭಾಗ ಪಶ್ಚಿಮಕ್ಕೆ, ಅರ್ಧ ಭಾಗನ ಉತ್ತರಕ್ಕೆ. ಅದರೊಟ್ಟಿಗೆ ಒಂದು ಕೆರೆ ₹1 ಅಭಿವೃದ್ಧಿ ಕೊಟ್ಟಿಲ್ಲ. ಕೆರೆಗೆ ಪಾರ್ಕ್ಗಳ ಅಭಿವೃದ್ಧಿ ಬೆಂಗಳೂರಲ್ಲಿ ಎಲ್ಲ ಒಣಗೋಗಿದೆ ಅಧ್ಯಕ್ಷ. ನಾಯಿಗಳ ಅವಳಿ ರಾತ್ರಿ ಹೊತ್ತು ಪೇಪರಲ್ಲಿ ನೋಡ್ತೀವಿ, ಮಕ್ಕಳನ್ನ ಕಚ್ಚಿತು, ಅಲ್ಲಿ ಸತ್ತರು, ಇಲ್ಲಿ ಸತ್ತರು, ಅಲ್ಲಿ ಹಾಸ್ಪಿಟಲ್ಗೆ ತಗೊಂಡೋದ್ರು ಅಂತ. ಒಂದು ಪಾರ್ಕ್ ಅಭಿವೃದ್ಧಿಗೂ ದುಡ್ಡು ಕೊಟ್ಟಿಲ್ಲ. ನಾಯಿಡಿಯವರು ಇದಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೂ ಹಣ ಕೊಡ್ತೀವಿ ಅಧ್ಯಕ್ಷ. ನಾಯಿ ಹಿಡ್ಕೊಂಬಂದು ಆಪರೇಷನ್ ಮಾಡಿ ಬಿಡಕ್ಕೂ ಕೂಡ ಹಣ ಕೊಡ್ತೀವಿ. ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಆದರೆ ಇಚ್ಛಾಶಕ್ತಿ ಕೊರತೆ. ಸರ್ಕಾರದ ಮೇಲೆ ಬಹಳ ಭರವಸೆ ಇಟ್ಟು 136 ಶಾಸಕರನ್ನ ಗೆಲ್ಲಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು 13ರಲ್ಲಿ ಗೆದ್ದಿದ್ದೆ. 13ರಿಂದ 18ವರೆಗೂ ಅವರ ಆಡಳಿತ ನೋಡಿದ್ದೆ. ನಾನು ಎಲ್ಲೋ ಒಂದು ಕಡೆ ಒಳಗಡೆ ಮನಸ್ಸಲ್ಲಿ ಖುಷಿ ಪಡ್ತಾ ಇದ್ದೆ. ಆದರೆ ಆ ಮುಖ್ಯಮಂತ್ರಿಗಳನ್ನ ಇವತ್ತು ನಾವು ನೋಡ್ತಾ ಇಲ್ಲ. ಆ ಮುಖ್ಯಮಂತ್ರಿಗಳನ್ನ ಇವತ್ತು ನಾವು ನೋಡಕ್ಕಾಗ್ತಾ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥದ್ದು. ಮುನಿರತ್ನ, ವಿಶ್ವನಾಥ್, ನಮ್ಮ ಸತೀಶ್ ರೆಡ್ಡಿ ಮಾತನಾಡಿದರು. ಒಂದು ಡ್ರೋನ್ ಸರ್ವೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಧ್ಯಕ್ಷ. ಅವನದಿರೋದು 30-50 ಸೈಟು. ಟ್ಯಾಕ್ಸು ಅಪ್ ಟು ಡೇಟ್ ಕಟ್ಕೊಂಡ್ಬಂದಿದ್ದಾನೆ. 1 ವರ್ಷನೂ ಮಿಸ್ ಮಾಡಿಲ್ಲ, ಕಟ್ಕೊಂಡ್ಬಂದಿದ್ದಾನೆ. ಡ್ರೋನ್ ಸರ್ವೆ ಮಾಡಿದಾಗ ಅವೊಂದು 2500 ಅಡಿ ಬಂತಂತೆ. 7 ವರ್ಷದಿಂದ ಅವನು ಯಾವತ್ತು ಟ್ಯಾಕ್ಸ್ ಕಟ್ಟಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ 2200 ಅಡಿಗೆ ಟ್ಯಾಕ್ಸ್ ಕಟ್ಟು ಅಂತೇಳಿ ರಿವೈಸ್ ಮಾಡಿ ಅವ್ನು ನೋಟಿಸ್ ಕಳಿಸಿದ್ದಾರೆ. ಏರಿಯಾಗೆ ಬರಬೇಕಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್, ROನೋ AROನೋ ಯಾರಾದರೂ ಬಂದು ನೋಡಿ ವಾಸ್ತು ಪರಿಸ್ಥಿತಿ ನೋಡ್ಬೇಕಲ್ಲ. ಡ್ರೋನ್ ಹೇಳ್ತು, ಅವನು ಬಂದ. ಅವನತ್ರ ಪತ್ರ ಇದೆ 30ಕ್ಕೆ 50ಕ್ಕೆ. ಇವರೇ ಡಿಸೈಡ್ ಮಾಡ್ತಾರೆ, ಡ್ರೋನ್ ಸರ್ವೆ ಕೊಟ್ಟಿದೆ ನಮಗೆ, 2200 ಅಡಿ ಇದೆ ನಿಂದು ಅಂತ. ಇದೆಲ್ಲ ಅವೈಜ್ಞಾನಿಕ ಅಲ್ವಾ ಅಧ್ಯಕ್ಷೆ? ವೈಜ್ಞಾನಿಕವಾಗಿ ಏನಾದರೂ ಮಾಡಬೇಕಲ್ಲ. ವೈಜ್ಞಾನಿಕವಾಗಿ ಮಾಡಿ ಇಂಥ ಸಮಸ್ಯೆಗಳಿಗೆ ದಿನನಿತ್ಯ ಅಲಿತಾರೆ. ಒಂದು ಬೆಂಗಳೂರಿಗೆ ಅಧ್ಯಕ್ಷೆ, ಮಾನ್ಯ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದವ್ರಿಗೆ 50 ಕೋಟಿ, ವಿರೋಧ ಪಕ್ಷದವ್ರಿಗೆ 25 ಕೋಟಿ ಡೈರೆಕ್ಟ್ ಅವರೇ ಸೈನ್ ಹಾಕಿ ನಮಗೊಂದು ಪತ್ರ ಕಳಿಸಿದ್ರು. ನಿಮ್ಮ ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ದೀವಿ ಅಂತ. ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಅನುದಾನದಲ್ಲಿ 10 ಕೋಟಿ ಕೊಟ್ಟರು. 10 ಕೋಟಿ ಕೊಟ್ಟರು. ಪ್ರತಿ ವರ್ಷ ಇದ್ದ ಸಿಸ್ಟಮ್ ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ವಾರ್ಡ್ಗೆ, ಹೊರವಲಯಕ್ಕೆ 4 ಕೋಟಿ, ಕೋರ್ ಏರಿಯಾಗೆ 3 ಕೋಟಿ ಕೊಡ್ತಾ ಇದ್ರು. ಇದರಲ್ಲಿ ಏನೋ ಆ ವಾರ್ಡ್ಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಇದ್ವಿ ನಾವು. ಇವತ್ತು ಒಂದು ಮೋರಿ ಕ್ಲೀನ್ ಮಾಡ್ಸಕ್ಕಾಗಲ್ಲ, ಮಳೆಗಾಲ ಬಂದಿದೆ. ಒಂದು ರಾಜಕಾಲುವೆ ಕ್ಲೀನ್ ಮಾಡ್ಸಕ್ಕಾಗಲ್ಲ ಬೆಂಗಳೂರಲ್ಲಿ, ದುಡ್ಡಿಲ್ಲ. ಡಿಸಿಲ್ಟ್ ಮಾಡಕ್ ದುಡ್ಡಿಲ್ಲ. ಇದೆಲ್ಲ ಹಾಳಾಗೋಗ್ಲಿ, ಪ್ಯಾಚ್ ಗುಂಡಿ ಇಡೀ ಮಾಧ್ಯಮದಲ್ಲಿ, ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಎತ್ತು ಬರೆದ್ರು. ಗುಂಡಿ ಬೆಂಗಳೂರು ಅಂತೇಳಿ ಪೂಜೆ ಮಾಡಿದ್ರು ನಾಗರಿಕರು, ಪ್ರತಿಭಟನೆ ಮಾಡಿದ್ರು ಯುವಕರು. ಆದ್ರೆ ಇನ್ನೂ ಗುಂಡಿ ಮುಚ್ಚಕ್ಕಾಗಿಲ್ಲ ಅಧ್ಯಕ್ಷ. ನಾನು ನಾರ್ತ್ ಕಮಿಷನ್ ಕರೆದು 2 ಸಾರಿ ಮೀಟಿಂಗ್ ಮಾಡಿದೆ. ಒಂದು 16 ವಿಷಯಗಳ ಬಗ್ಗೆ ಒಂದು ಇಂಪ್ಲಿಮೆಂಟ್ ಆಗಿಲ್ಲ. ಒಂದೇ ಒಂದು ಕೆಲಸ ಇಂಪ್ಲಿಮೆಂಟ್ ಆಗಿಲ್ಲ ಅಧ್ಯಕ್ಷ. ಇವತ್ತು ನಮ್ಮಲ್ಲಿ 2000 ಎಕರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಬಹಳ ಹಳೇ ಇಂಡಸ್ಟ್ರಿಯಲ್ ಏರಿಯಾ, ಪಂಚಾಯತ್ ಏಷ್ಯಾಗೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅದು. ಪಂಚಾಯತಿ ಇದ್ದಾಗ ಆ ಇಂಡಸ್ಟ್ರೀಸ್ನವರೆಲ್ಲ ಟ್ಯಾಕ್ಸ್ನ ಪಂಚಾಯತಿ ಕಟ್ತಿದ್ರು. ಆಮೇಲೆ ನಗರಸಭೆ ಆಯಿತು, ನಗರಸಭೆ ಕಟ್ತಾ ಇದ್ರು. ಆನಂತರ BBMP ಆಯಿತು, BBMP ಕಟ್ತಾ ಇದ್ರು. ಈ ವರ್ಷ ಏನು ಮಾಡಿದ್ದಾರೆ, ಸಪರೇಟ್ ಅದಕ್ಕೆ ಮತ್ತೆ KSSIDC KDB ಕೊಟ್ಟಿದ್ದಾರೆ.
ಅದೊಂದು ಪ್ರಾಧಿಕಾರ ಮಾಡ್ತೀವಿ ಅಂತ ಇನ್ನೂ ಮಾಡಿಲ್ಲ. ಅವ್ರು ಟ್ಯಾಕ್ಸು ಕಟ್ತಾ ಇಲ್ಲ. ವೆಸ್ಟ್ ಕಾರ್ಪೊರೇಷನ್ಗೆ ಇನ್ಕಮ್ ಇದ್ದಿದ್ದೆ ಅದು. ಅದಿಲ್ಲ ಅಂದ್ರೆ ಕಾರ್ಪೊರೇಷನ್ ಸಂಬಳ ಕೊಡೋಕೆ ಕಾಸಿಲ್ಲ. ಪ್ರತಿ ತಿಂಗಳು ಲೈಟ್ನವನಿಗೆ, ಕಸ ಎತ್ತವನಿಗೆ ಇಂಥದಕ್ಕೆಲ್ಲ ದುಡ್ಡು ಕೊಡಬೇಕು. ಒಂದು ಕಾರ್ಪೊರೇಷನ್ ದುಡ್ಡಿಲ್ಲ. ಮುಖ್ಯಮಂತ್ರಿಗಳ ಬಡ್ಜೆಟ್ ಅಲ್ಲಿ ಒಂದೊಂದು ಕಾರ್ಪೊರೇಷನ್ ಒಂದು 2,000 ಕೋಟಿ ಕೊಟ್ಟಿದ್ರೆ ಏನಾದರೂ ಒಂದು ಕಾರ್ಪೊರೇಷನ್ ಸ್ವಲ್ಪ ನಡೀತಾ ಇತ್ತು. ಇವಾಗ ಅಲ್ಲಿ ಉತ್ಪತ್ತಿ ಆಗೋದು ಅವ್ರಿಗೆ ಸಂಬಳ ಕೊಡೋಕ್ಕಾಗಲ್ಲ, ಆ ಕಚೇರಿ ಮೈಂಟೈನ್ ಮಾಡೋಕ್ಕಾಗಲ್ಲ, ಅಲ್ಲಿ ಕಸ ಎತ್ತಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ವಿನಂತಿ ಮಾಡೋದು. ನಾನು ಮುಖ್ಯಮಂತ್ರಿಗಳಿಗೆ ಒಂದು 2-3 ಸಾರಿ ಪತ್ರ ಕೊಟ್ಟೆ. ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ಒಂದು 100 ಕೋಟಿ ಕೊಡಿ, 200 ಕೋಟಿ ಕೊಡಿ ಅಂತ. ಅವರು ಕೈಗಾರಿಕಾ ಸಂಘದವರು ತಂದು 400 ಕೋಟಿ ಕೊಡಿ ಅಂತೇಳಿ ಪ್ರೀ ಬಡ್ಜೆಟ್ ಮೀಟಿಂಗ್ ತಂದಾಗ ವಿನಂತಿ ಮಾಡಿದ್ರು. ಬೆಂಗಳೂರಿಗೆ 10 ಕಿಲೋಮೀಟರ್ ದೂರ ಅಧ್ಯಕ್ಷ. ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಂದು ಜಂಕ್ಷನ್ ಡೆವಲಪ್ ಮಾಡಬೇಕು ಅಂತೇಳಿ ಅಕ್ವಿಜೇಷನ್ ಮಾಡಿ ದುಡ್ಡು ಇಟ್ಟಿದ್ದಾರೆ. ಪೀಣ್ಯ ಕೈಗಾರಿಕೆಗೆ ಹೋಗ್ತಾರೆ. ಸಾಯಂಕಾಲ ಆದ್ರೆ ಬಹಳಷ್ಟು ತೊಂದರೆ. ಅಲ್ಲೊಂದು ಅಂಡರ್ ಪಾಸ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಗುತ್ತಿಗೆದಾರಂಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಒಂದಷ್ಟು ಡೊಮಲಿಷನ್ ಮಾಡಿ ಪೊಸಿಷನ್ ತಗೊಂಡಿದ್ದಾರೆ. ಇನ್ನೊಂದು 58 ಕೋಟಿ ಕೊಟ್ಟರೆ ಅಲ್ಲಿ ಅಂಡರ್ ಪಾಸ್ ಆಗ್ತದೆ. ಗುತ್ತಿಗೆದಾರ ಇವತ್ತೂ ಕೂಡ ಅಲ್ಲಿ ಕೆಲಸ ಮಾಡಕ್ಕೆ ತಯಾರಿದ್ದಾನೆ. ಅದು ಆಗ್ಲಿಲ್ಲ. 16 ಪತ್ರಗಳು ಬರೆದೆ. ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ, ಉಪಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ. ಇವರಿಬ್ರು ಯಾಕೋ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಪತ್ರ ಬರೆದಿದ್ದೀನಿ. ಅವರಿಂದನೂ ಉತ್ತರ ಇಲ್ಲ. ಬೇಡ, ನಾನು ಬಿಜೆಪಿ ಶಾಸಕ ಅಂತೇನೋ ಮುಖ್ಯಮಂತ್ರಿಗಳು ಬರೆದಿಲ್ಲ ಉತ್ತರ, ಉಪಮುಖ್ಯಮಂತ್ರಿಗಳು ಬರೆದಿಲ್ಲ, ಚೀಫ್ ಸೆಕ್ರೆಟರಿ ಬರ್ದೆ ನಾವು ಉತ್ತರ ಬರ್ಬೋದು ಅಂತ ನೋಡಿದೆ. ಅವರು ಬರೆಯಲಿಲ್ಲ. ಈ ಪರಿಸ್ಥಿತಿ ಡಾಕ್ಟರ್ ಅಧ್ಯಕ್ಷ. ಆಮೇಲೆ ಬೆಂಗಳೂರಿನಲ್ಲಿ ಮನೆಗಳು ಕಟ್ಬಿಡ್ತಾರೆ. ಯಾವ್ದು ಬಡಾವಣೆ ಮಾಡಿದ್ರೋ, ಏನ್ ಮಾಡಿದ್ರೋ, ಅನಾಥರೈಸೋ ಕಟ್ಕೊಂಡ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ. 30-40 ಸೈಟ್ ಕರೆಂಟ್ ಕೊಡ್ತಾ ಇದ್ದಾರೆ. 2 ಅಡಿ ಜಾಸ್ತಿ ಇದ್ರು ಅವ್ನು ಕರೆಂಟ್ ಇಲ್ಲ. ಲಕ್ಷಾಂತರ ಮನೆ ದೀಪ ಇಲ್ದೇ ಇದ್ದಾರೆ. ಈ ಸರ್ಕಾರಕ್ಕೆ ಶಾಪ ಆಗ್ತಾರವರು. ಕಷ್ಟನೋ ಸುಖನೋ ಬಡವರು ಬೆಂಗಳೂರು ಬಂದು ನೆಲೆ ಮಾಡಬೇಕು ಅಂತೇಳಿ ಮನೆ ಕಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ದೊಡ್ಡ ಮನಸ್ಸು ಮಾಡಿ ಅದಕ್ಕೊಂದು ತೀರ್ಮಾನ ಮಾಡಿ ಇನ್ ಮುಂದೆ ಏನಾದ್ರೂ ನಿಜವಾಗ ಒಂದು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಆ ಸಿಸ್ಟಮ್ ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದ್ರೆ ಪೂರ್ಣ ದಾಖಲೆ ಇಲ್ಲದೆ, ಡೆವಲಪ್ಡ್ ಲೇಔಟ್ ಇಲ್ಲದೆ ಬೇರೆ ಯಾವುದೋ ರೆವಿನ್ಯೂ ರಿಜಿಸ್ಟರ್ ಮಾಡಬಾರ್ದು ಅಂತ. ಅದಕ್ಕೆ ಆ ಬಡವರು ಮನೆ ಕಟ್ಟಿರೋರಿಗೆ ದೀಪ ಕೊಡುವಂತ ಕೆಲಸ ಮಾಡಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಅವರು ಟೆಂಪ್ರವರಿನೂ ಇಲ್ಲ, ಬೇರೆ ಸೋಲಾರ್ ಹಾಕೊಬೇಕು, ದಿನ ಬೆಳಗ್ಗೆ ಶಾಪ್ ಹಾಕ್ತಾರೆ. ಬೆಂಗಳೂರು ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದೆ ಈ ಸರ್ಕಾರದ ಮೇಲೆ. GBA ಚುನಾವಣೆ ಬರ್ತಾ ಇದೆ ಅಧ್ಯಕ್ಷ. ಚುನಾವಣೆಗೆ ನಾವೆಲ್ಲ ಹೋಗ್ಬೇಕಲ್ಲ, ಯಾವುದೇ ಪಕ್ಷ ಆಗ್ಲಿ. ಇವಾಗ ನಿಮ್ಮ ಕ್ಷೇತ್ರದಲ್ಲಿ ಪಾರ್ಟಿ ನೋಡಲ್ಲ, ನಮ್ಮ MLA ಕೇಳಬೇಕು ಅಂತ ಬರ್ತಾರೆ ನಮ್ಮ ಹತ್ರ ಗುಂಪಾಗಿ. ನಾವೇನಾದ್ರೂ ಉತ್ತರ ಹೇಳ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಅಧ್ಯಕ್ಷ, ಮುಖ್ಯಮಂತ್ರಿಗಳು ಇವತ್ತು ಬಹಳ ಸಾವಧಾನವಾಗಿ ಕೇಳ್ತಾ ಇದ್ದಾರೆ. ಇನ್ನಾದರೂ ನಮ್ಮ ಬೆಂಗಳೂರಿಗೆ ಒಂದಷ್ಟು ಅನುದಾನ ಕೊಡಿ ಅಂತ ನಿಮ್ಮದು ಕೈ ಮುಗಿದು ವಿನಂತಿ ಮಾಡ್ತೀನಿ. ಹೊರವಲಯ ವಿಶೇಷವಾಗಿ ನಮ್ಮಲ್ಲಿ BDA ಬಡಾವಣೆ ಇಲ್ಲ ಮುಖ್ಯಮಂತ್ರಿಗಳ. ಎಲ್ಲ ರೆವಿನ್ಯೂ 20 ಅಡಿ ರೋಡು, 15 ಅಡಿ ರೋಡು, 30 ಅಡಿ ರೋಡು, ಈ ತರ. ಅದಕ್ಕೆ ಮತ್ತೊಮ್ಮೆ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ, ಒಂದಷ್ಟು ಅನುದಾನ ಬೆಂಗಳೂರು ಕೊಡಬೇಕು ಅಂತ ನಿಮ್ಮನ್ನು ಕೈ ಮುಗಿದು ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿ. ಈಗ